ಆಂಧ್ರಪ್ರದೇಶದ ಯಣಮಧುರ್ ಶಕ್ತೀಶ್ವರ್ ದೇವಾಲಯದಲ್ಲಿ ಶಿವನು ತಲೆಕೆಳಗಾಗಿ ದರ್ಶನ ನೀಡುತ್ತಾನೆ. ಯಮಧರ್ಮರಾಯನು ಸಾಂಬಸಾಸುರ ರಾಕ್ಷಸನನ್ನ ಸಂಹರಿಸಲು ಶಿವನನ್ನ ಪೂಜಿಸಿದ ಸ್ಥಳವಿದು. ಇಲ್ಲಿ ಶಿವಲಿಂಗವಿಲ್ಲ, ಬದಲಾಗಿ ತಲೆಕೆಳಗಾದ ಶಿವನ ವಿಗ್ರಹವಿದೆ. ಇವೇ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೋತಾ ಹೋಗೋಣ ಬನ್ನಿ. ಶಿವನು ತಲೆಕೆಳಗಾಗಿ ದರ್ಶನ ನೀಡುವ ಈ ದೇವಾಲಯ ಯಮಧರ್ಮರಾಯನ ಸಾಂಬಸಾಸುರ ಎಂಬ ರಾಕ್ಷಸನನ್ನ ಸಂಹರಿಸಲು ಶಿವನನ್ನ ಧ್ಯಾನಿಸಿ ಪೂಜಿಸಿದ ಸ್ಥಳವಿದು ಎನ್ನಲಾಗ್ತದೆ. ಈ ಒಂದು ಜಾಗದಲ್ಲಿ ಶಿವಲಿಂಗವಿಲ್ಲ, ಬದಲಾಗಿ ತಲೆಕೆಳಗಾದ ಶಿವನ ವಿಗ್ರಹವನ್ನ ಕಾಣಬಹುದಾಗಿದೆ. ಭಗವಂತ ಶಿವನು ತಲೆಕೆಳಗಾಗಿ ಕಾಣಿಸಿಕೊಳ್ಳುವ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸವಿದೆ. ಆದಿಯೂ ನೀನೇ, ಅಂತ್ಯವೂ ನೀನೇ, ಎಲ್ಲವೂ ನೀನೇ ಶಿವನೇ ಎಂದು ಹೇಳುವ ಹಿಂದೂ ಪುರಾಣಗಳು ಹೇಳುತ್ತವೆ. ಶಿವನ ಮೂರ್ತಿಯ ರೂಪದಲ್ಲಿ ಅಲ್ಲದೆ ಶಿವಲಿಂಗದ ರೂಪದಲ್ಲಿ ದರ್ಶನ ನೀಡ್ತಾನೆ. ಶಿವಲಿಂಗವು ಪ್ರಪಂಚದಾದ್ಯಂತ ಅನೇಕ ರೂಪಗಳಲ್ಲಿ ವಿವಿಧ ಊರುಗಳಲ್ಲಿ ಕಾಣಸಿಗುತ್ತೆ. ಭಕ್ತರಿಗೆ ಕಷ್ಟ ಎಂದರೆ ಆ ಪರಶಿವನು ಕರುಣಿಸಿಯೇ ಕರುಣಿಸುತ್ತಾನೆ. ಅಂದಹಾಗೆ ಶಿವನು ತಲೆಕೆಳಗಾಗಿ ಕಾಣಿಸಿಕೊಳ್ಳುವ ಈ ದೇವಸ್ಥಾನದ ಬಗ್ಗೆ ನೀವು ಎಲ್ಲಾದರೂ ಕೇಳಿದ್ದೀರಾ? ಅಂತಹ ದೇವಸ್ಥಾನವು ಆಂಧ್ರ ಪ್ರದೇಶದಲ್ಲಿನ ಭೀಮಾವರಂ ಬಳಿ ಇರುವ ಯಣಮಧುರ್ ಶ್ರೀ ಪಾರ್ವತಿ ಅಂಬಿಕಾ ಸಮೇತ ಶಕ್ತೀಶ್ವರ್ ದೇವಾಲಯವಾಗಿದೆ. ಈ ದೈವಿಕ ಆಲಯದಲ್ಲಿ ಭಗವಂತ ತಲೆಕೆಳಗಾದ ಸ್ಥಿತಿಯಲ್ಲಿ ದರ್ಶನ ನೀಡ್ತಾರೆ. ಇಂತಹ ವಿಲಕ್ಷಣ ವಿಭಿನ್ನ ರೀತಿಯ ದೇವಸ್ಥಾನವು ಜಗತ್ತಿನಲ್ಲಿ ಬೇರೆಲ್ಲಿಯೂ ನೀವು ನೋಡಲು ಸಾಧ್ಯವಿಲ್ಲ. ಹಿಂದೂ ಪುರಾಣಗಳು ಹೇಳೋ ಪ್ರಕಾರ ಸಾಂಬಸಾಸುರ ಎಂಬ ರಾಕ್ಷಸನು ತೀವ್ರ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ಅನೇಕ ವರಗಳನ್ನು ಪಡೆದು ದೇವತೆಗಳನ್ನ ಹಾಗೂ ಋಷಿಗಳನ್ನ ಪೀಡಿಸುತ್ತಿದ್ದಂತೆ. ಅವನು ಯಮಧರ್ಮರಾಯನನ್ನ ಹೊರತುಪಡಿಸಿ ಎಲ್ಲಾ ಅಷ್ಟಾದಿ ಬಾಲಕರನ್ನ ಸೋಲಿಸುತ್ತಿದ್ದ. ಯಮನು ಸಾಂಬಸಾಸುರನೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತಲೇ ಇದ್ದ. ಕೊನೆಗೆ ಸಾಂಬಸಾಸುರ ಯಮಪುರಿಯನ್ನ ವಶಪಡಿಸಿಕೊಂಡ. ಅವನು ದೇವರುಗಳನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದ. ಈ ಎಲ್ಲಾ ಘಟನೆಗಳ ಕಾರಣ ಯಮಧರ್ಮರಾಜನು ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನ ಮಾಡ್ತಾನೆ. ಯಮನು ಈ ಕಠಿಣವಾದ ತಪಸ್ಸಿಗೆ ಮೆಚ್ಚಿ ಪಾರ್ವತಿ ದೇವಿ ಪ್ರತ್ಯಕ್ಷಳಾಗಿ ಯಮನಿಗೆ ರಾಕ್ಷಸನನ್ನ ನಾಶ ಮಾಡುವ ಶಕ್ತಿಯನ್ನ ಪ್ರತಿಪಾದಿಸ್ತಾಳೆ. ಆ ಎಲ್ಲಾ ಶಕ್ತಿಗಳಿಂದ ಯಮನು ಸಾಂಬಸಾಸುರ ರಾಕ್ಷಸನನ್ನ ಕೊಂದು ದೇವರುಗಳನ್ನ ಮುಕ್ತಿಗೊಳಿಸ್ತಾನೆ. ನಂತರ ಯಮನು ಒಂದು ಪವಿತ್ರವಾದ ಸ್ಥಳಕ್ಕೆ ಬಂದು ಶಿವನನ್ನ ತಲೆಯ ಮೇಲೆ ಮತ್ತು ಪಾರ್ವತಿಯ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸಿದನು. ಆದ್ದರಿಂದ ಇಂದಿಗೂ ಭಗವಂತ ತಲೆಕೆಳಗಾಗಿ ಕಾಣಿಸಿಕೊಳ್ಳುತ್ತಾನೆ ಎಂದು ಪುರಾಣಗಳು ಹೇಳುತ್ತೆ. ಈ ಸ್ಥಳ ಸ್ವತಃ ಯಮನಿಂದಲೇ ಪೂಜಿಸಲ್ಪಟ್ಟ ಸ್ಥಳ ಎನ್ನಲಾಗ್ತದೆ. ಭಕ್ತರು ಇಲ್ಲಿ ಪೂಜಿಸುವುದರಿಂದ ಜಾತಕದಲ್ಲಿ ಅಕಾಲ ಮೃತ್ಯು ದೋಷವಿರುವವರು ಮತ್ತು ಜಾತಕದಲ್ಲಿ ಸಮಸ್ಯೆ ಇರುವವರು ಭಗವಂತ ಮತ್ತು ದೇವಿಯ ದರ್ಶನ ಮಾಡಿದರೆ ಯಮನ ಭಯ ದೂರವಾಗುತ್ತೆ ಎನ್ನಲಾಗ್ತದೆ. ಈ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡುವ ಭಕ್ತರಿಗೆ ನವಗ್ರಹಗಳಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಮುಖ್ಯವಾಗಿ ವಿವಾಹ ಅಡೆತಡೆಗಳು, ಸಂತಾನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಈ ಒಂದು ಕುತೂಹಲಕ್ಕೆ ಕಾರಣವಾದ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.